ನಾವು ಅಸಾಧ್ಯವಾದುದನ್ನು ಸಾಧ್ಯವಾಗಿಸಿದ ಒಬ್ಬ ಯುವ ಸಾಧಕನ ಕಥೆಯನ್ನು ಹೇಳ ಹೊರಟಿದ್ದೇವೆ. ಹುಟ್ಟು ಅಂಧತ್ವವಿದ್ದರೂ ಅಚಲ ವಿಶ್ವಾಸ ಮತ್ತು ತಂತ್ರಜ್ಞಾನದ ನೆರವಿನೊಂದಿಗೆ ಬೆಳಗಾವಿ ಪಾಲಿಕೆಯ SDE ಸುಮಿತ್ ಮನೋಹರ್ ಮೋಟೇಕರ್ ಅವರು KAS ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 8ನೇ ಸ್ಥಾನ ಪಡೆದು ಇಡೀ ರಾಜ್ಯವೇ ಹೆಮ್ಮೆ ಪಡುವ ಹಾಗೆ ಮಾಡಿದ್ದಾರೆ. ಗೋಕಾಕ್ ಮೂಲದ ನಿವಾಸಿ, ಸದ್ಯ ಬೆಳಗಾವಿ ಮಹಾನಗರ ಪಾಲಿಕೆಯ SDE ಸುಮಿತ್ ಮನೋಹರ್ ಮೋಟೇಕರ್ ಹುಟ್ಟು ಅಂಧತ್ವವನ್ನು ಹೊಂದಿದ್ದು ಅವರು 2021ರಿಂದ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. KAS ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆಯನ್ನು ಮಾಡಿದ್ದು ರಾಜ್ಯಕ್ಕೆ 8ನೇ ಸ್ಥಾನವನ್ನು ಪಡೆದಿದ್ದಾರೆ. ಈ ಕುರಿತು ತಿಳಿಯುತ್ತಿದ್ದಂತೆ ಮಹಾನಗರ ಪಾಲಿಕೆಯ ಸಿಬ್ಬಂದಿಗಳು ಸುಮಿತ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಗೋಕಾಕ್ನ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ಸುಮಿತ್ಗೆ ಜಗತ್ತು ಕಾಣುತ್ತಿರಲಿಲ್ಲ, ಆದರೆ ಭವಿಷ್ಯದ ಕನಸುಗಳು ಮಾತ್ರ ಅತ್ಯಂತ ಸ್ಪಷ್ಟವಾಗಿದ್ದವು. ಹುಟ್ಟು ಅಂಧತ್ವವಿದ್ದರೂ ಮರೆಯಲಾಗದ ಛಲ ಅವರಲ್ಲಿತ್ತು. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ SDE ಆಗಿ ಕೆಲಸ ಮಾಡುತ್ತಿದ್ದಾಗ ಅವರ ಮನದಲ್ಲಿ ಮತ್ತೊಂದು ದೊಡ್ಡ ಕನಸು ಚಿಗುರಿತ್ತು. ಅದು KAS ಅಧಿಕಾರಿಯಾಗುವುದು. ಹಗಲಿನಲ್ಲಿ ಪಾಲಿಕೆಯ ಕೆಲಸ, ರಾತ್ರಿಯಲ್ಲಿ ಅಭ್ಯಾಸ. ಇದು ಸುಮಿತ್ ಅವರ ದಿನಚರಿಯಾಗಿತ್ತು. ಓದಲು ಕಣ್ಣುಗಳಿಲ್ಲದಿದ್ದರೂ ಸುಮಿತ್ ಸೋಲಲಿಲ್ಲ. ಆಧುನಿಕ ತಂತ್ರಜ್ಞಾನದ ಟಾಕಿಂಗ್ ಲ್ಯಾಪ್ಟಾಪ್ ಅವರ ಪಾಲಿಗೆ ಕಣ್ಣುಗಳಾದವು. ಪುಸ್ತಕಗಳನ್ನು ಓದುತ್ತಾ ಕೇಳುತ್ತಾ ಅವರು ಜ್ಞಾನದ ಭಂಡಾರವನ್ನು ಸೃಷ್ಟಿಸಿಕೊಂಡರು. ದೈಹಿಕ ದೌರ್ಬಲ್ಯಗಳು ಸೋಮಾರಿತನಕ್ಕೆ ನೆಪವಾಗಬಾರದು ಎಂಬುದನ್ನು ಅವರು ಸಾಬೀತುಪಡಿಸಿದರು. ತಮ್ಮ ಸಾಧನೆಯ ಕುರಿತು ಮಾತನಾಡಿದ SDA ಸುಮಿತ್ ಮನೋಹರ್ ಮೋಟೇಕರ್, ತಂತ್ರಜ್ಞಾನ ಅತ್ಯಂತ ಮುಂದುವರೆದಿದ್ದು ಯಾವುದೂ ಅಸಾಧ್ಯವಲ್ಲ ಎಂಬ ಕಾಲ ನಿರ್ಮಾಣಗೊಂಡಿದೆ. ತಾವು ದೃಷ್ಟಿಹೀನರಾಗಿದ್ದರೂ ಟಾಕಿಂಗ್ ಲ್ಯಾಪ್ಟಾಪ್ ಮೂಲಕ ಈ ಸಾಧನೆಯನ್ನು ಮಾಡಲು ನೆರವಾಯಿತು. KAS ಮತ್ತು IAS ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಲು ಅಂಧತ್ವ ಅಥವಾ ಶರೀರ ವ್ಯಾಧಿಗಳು ಅಡ್ಡವಾಗುವುದಿಲ್ಲ. ಕಷ್ಟಪಟ್ಟರೆ ಯಾವುದೂ ಅಸಾಧ್ಯವಲ್ಲ ಎಂದಿದ್ದಾರೆ. ಅಂತಿಮವಾಗಿ KAS ಪರೀಕ್ಷೆಯ ಫಲಿತಾಂಶ ಬಂದಾಗ ಇಡೀ ರಾಜ್ಯವೇ ಬೆರಗಾಗಿದೆ. ಸುಮಿತ್ ಅವರು ರಾಜ್ಯಕ್ಕೆ 8ನೇ ಸ್ಥಾನ ಗಳಿಸಿ ತಮ್ಮ ಕಠಿಣ ಪರಿಶ್ರಮಕ್ಕೆ ಸಿಕ್ಕ ಫಲವನ್ನು ಪಡೆದಿದ್ದರು. ತಂತ್ರಜ್ಞಾನದ ಸಹಾಯದಿಂದ ಅಸಾಧ್ಯವಾದುದನ್ನು ಸಾಧ್ಯವಾಗಿಸಬಹುದು ಎಂದು ನಗುತ್ತಾ ಹೇಳುವ ಸುಮಿತ್ ಇಂದು ಕೇವಲ ಬೆಳಗಾವಿ ಪಾಲಿಕೆಯ ಸಿಬ್ಬಂದಿಗೆ ಮಾತ್ರವಲ್ಲ, ಇಡೀ ನಾಡಿನ ಸಾವಿರಾರು ಯುವಕರಿಗೆ ಬದುಕಿನ ಪಾಠವಾಗಿದ್ದಾರೆ. ಅಂಧತ್ವ ಸುಮಿತ್ ಅವರ ದೃಷ್ಟಿಯನ್ನು ಕಿತ್ತುಕೊಂಡಿರಬಹುದು, ಆದರೆ ಅವರ ಗುರಿಯನ್ನು ತಲುಪುವ ದೃಢ ಸಂಕಲ್ಪವನ್ನು ಎಂದಿಗೂ ಅಲ್ಲ. ನನ್ನ ಹೆಸರು ಸುಮಿತ್ ಮೋಟೇಕರ್ ಅಂತ, ಸುಮಿತ್ ಮನೋಹರ್ ಮೋಟೇಕರ್. ಮೂಲತಃ ಗೋಕಾಕ್ ನಿವಾಸಿ. ನಾನು 2021ರಿಂದ ಮಹಾನಗರ ಪಾಲಿಕೆಯಲ್ಲಿ SDE ಆಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಾನು ಕಂಪ್ಲೀಟ್ 100% ಬ್ಲೈಂಡ್ ಆಗಿದ್ದೀನಿ. 2023 ನೋಟಿಫಿಕೇಶನ್ 24-25ರಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ ಕ್ಲಿಯರ್ ಮಾಡಿ ಈಗ ಮುಖ್ಯ ಪರೀಕ್ಷೆಯಲ್ಲಿ ಕೂಡ ಕ್ಲಿಯರ್ ಆಗಿದೆ. ಸೊ ನೆಕ್ಸ್ಟ್ 23ನೇ ತಾರೀಕು ಇಂಟರ್ವ್ಯೂ ಇದೆ. KAS ಮೇನ್ಸ್ ಮುಗ್ದಿದೆ. ಇಂಟರ್ವ್ಯೂಗೋಸ್ಕರ ಪ್ರಿಪೇರ್ ಆಗ್ತಿದೆ. ಸೊ ಈಗ ಟೆಕ್ನಾಲಜಿ ತುಂಬಾ ಮುಂದೆ ಹೋಗ್ಬಿಟ್ಟಿದೆ. ಯಾವುದೇ ಅಸಾಧ್ಯ ಅನ್ನೋದು ಏನಿಲ್ಲ ಸರ್. ನಮ್ಮ ಲ್ಯಾಪ್ಟಾಪ್ ಇವಾಗ ಟಾಕಿಂಗ್ ಇದೆ ಸರ್. ಸೊ ಪ್ರತಿಯೊಂದು ಲ್ಯಾಪ್ಟಾಪ್ ಮೂಲಕ ಟೆಕ್ನಾಲಜಿ, ವಿತ್ ದ ಹೆಲ್ಪ್ ಆಫ್ ದಿ ಟೆಕ್ನಾಲಜಿ ವಿ ಕ್ಯಾನ್ ಪರ್ಫಾರ್ಮ್ ವಾಟ್ ಎವರ್ ವರ್ಕ್ ಅಸೈನ್ಡ್, ವಿ ಕ್ಯಾನ್ ಪರ್ಫಾರ್ಮ್ ದಿಸ್. ಗೆ ಈ KAS ಆಗಿರ್ಬೋದು, UPSC, ಇದು ಯಾವುದು ಫಿಸಿಕಲ್ ಅನ್ನುವಂಥದ್ದು ಏನು ಲಿಮಿಟೇಷನ್ ಇಲ್ಲ. ಬ್ಲೈಂಡ್ನೆಸ್ ಅನ್ನುವಂಥದ್ದು ಲಿಮಿಟೇಷನ್ ಅಲ್ಲ ಇದು. ಸೊ ಕಷ್ಟಪಟ್ರೆ ನಥಿಂಗ್ ಇಸ್ ಇಂಪಾಸಿಬಲ್, ಅದೊಂದೇ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಸದ್ಯಕ್ಕೆ ಮಹಾನಗರ ಪಾಲಿಕೆಯಲ್ಲಿ 2nd ಡಿವಿಷನ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದೀನಿ. ಕೇಸ್ ವರ್ಕರ್ ಅಂತ ಕೊಟ್ಟಿದ್ದಾರೆ ಸರ್. ನಾನು ಲ್ಯಾಪ್ಟಾಪ್ ಅಲ್ಲಿ ಟೈಪ್ ಮಾಡ್ತೀನಿ. ಎಕ್ಸೆಲ್ ಆಗಿರ್ಬೋದು, ಪವರ್ ಪಾಯಿಂಟ್, ಲೈಕ್ ಅಡ್ವಾನ್ಸ್ ಕಂಪ್ಯೂಟರ್ ಆಗಿದೆ ನಂದು. ಇದಕ್ಕಿಂತ ಮುಂಚೆ ಹಿಂದೂಸ್ತಾನ್ ಕಂಪ್ಯೂಟರ್ಸ್ ಲಿಮಿಟೆಡ್ ಅಲ್ಲಿ ಟೆಸ್ಟಿಂಗ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದೆ. ಸೊ ಈ ಎಲ್ಲ ಎಕ್ಸ್ಪೀರಿಯನ್ಸ್ ಮುಂದೆ ಖಂಡಿತ ನಂಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಸರ್. ರಾಜಶೇಖರ್ ಹಿರೇಮಠ್, KMM ನ್ಯೂಸ್, ಬೆಳಗಾವಿ. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.